ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಸಂಸ್ಕೃತಿ, ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಶ್ರೀಮಂತವಾದದ್ದು. ಈ ಜಾನಪದ ಸಂಸ್ಕೃತಿಯ ಪರಿಚಯವನ್ನು ಪಸರಿಸುವ, ಪ್ರಚಾರ ಮಾಡುವ ಒಂದು ಒಳ್ಳೆಯ ಸದುದ್ದೇಶದಿಂದ ದೈಜಿ ವರ್ಲ್ಡ್ ಸ್ವರಸಾಗರ ಜಾನಪದ ಸ್ವರಸಾಗರ ಸುತ್ತನ್ನು ಹಮ್ಮಿಕೊಂಡಿದೆ. ಇಂದಿನ ಈ ಸಂಚಿಕೆಯ ತೀರ್ಪುಗಾರರಾಗಿ ನಮ್ಮೊಡನಿದ್ದಾರೆ ಸಂಗೀತ ಗುರುಗಳು, ಸಂಗೀತ ನಿರ್ದೇಶಕರು ಹಾಗೂ ಜನಪ್ರಿಯ ತೀರ್ಪುಗಾರರಾದ ಯಶವಂತ್ ಎಂಜಿ ಸರ್. ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತ ಶಿಕ್ಷಣ ನೀಡಿದ ಸಂಗೀತ ಗುರುಗಳಾದ ರಾಜೇಶ್ವರಿ ಪ್ರಕಾಶ್ ರವರು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸುತ್ತಿನ ಪ್ರಥಮ ಸ್ಪರ್ಧಾಳು ಸಂದೀಪ್ ನಮ್ಮೊಡನಿದ್ದಾರೆ. ಸಂದೀಪ್ ರವರೇ, ದಯವಿಟ್ಟು ಬನ್ನಿ. ಸಂದೀಪ್ ರವರೇ, ಇದು ಜಾನಪದ ಸ್ವರಸಾಗರದ ಸುತ್ತು. ನೀವು ಹೇಗೆ ತಯಾರಿ ಮಾಡಿದ್ದೀರಿ? ಸುಮಾರೆಲ್ಲ ತಯಾರು ಮಾಡಿದೆ. ಯಾವ ಹಾಡನ್ನು ಹಾಡ್ತೀರಿ ನಮಗಾಗಿ? ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ. ಬಹುಶಃ ಈ ಒಂದು ಸುತ್ತಿನಲ್ಲಿ ವೇಷಭೂಷಣಕ್ಕೂ ಕೂಡ ಅಂಕ ಇದೆ. ನೀವು ಯಾಕೆ ಯಾವುದೇ ವಿಶೇಷ ವೇಷಭೂಷಣ ಹಾಕಲಿಲ್ಲ ಅಂತ ಕೇಳ್ಬೋದಾ? ಈ ಸಾಂಗಿಗೆ ಯಾವ ರೀತಿ ಬರಬೇಕಂತ ಗೊತ್ತಾಗಿಲ್ಲ. ಸೊ ಅದರಿಂದ ನೀವು ಹೀಗೆ ದಿನಂಪ್ರತಿಯ ಒಂದು ಡ್ರೆಸ್ನಲ್ಲೇ ಬಂದಿದ್ದೀರಿ. ಏನೇ ಆಗಲಿ, ನೀವು ಚೆನ್ನಾಗಿ ಹಾಡಿದ್ದೀರಿ. ಹಿಂದಿನ ಸಂಚಿಕೆಗಳಲ್ಲಿ ನಿಮ್ಮಿಂದ ತುಂಬ ನಿರೀಕ್ಷೆ ಇದೆ. ನೀವು ಹೇಗೆ ಹಾಡ್ತೀರಿ ಕೇಳೋಣ. ಓಕೆ ಸರ್. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಜೀವನ ಒಂದು ನಾಟಕ ಶಾಲೆ, ಜೀವನ ಒಂದು ನಾಟಕ ಶಾಲೆ. ನಾವೆಲ್ಲ ಕುಣಿಯುವ ನರ್ತನ ಶಾಲೆ. ಉಯ್ಯಾಲೆ ಓಹೋ ಚಂಪಾಲೆ, ಉಯ್ಯಾಲೆ ಓಹೋ ಚಂಪಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಸುತ್ತಲೂ ಚೆಲ್ಲಿದೆ ರಂಗು ರಂಗೋಲೆ, ಬಳುಕುತ್ತಾ ಬರುವಳು ವನಮಾಲೆ. ಸುತ್ತಲೂ ಚೆಲ್ಲಿದೆ ರಂಗು ರಂಗೋಲೆ, ಬಳುಕುತ್ತಾ ಬರುವಳು ವನಮಾಲೆ. ಬರದಿಂದ ಬಂದು ಪಚ್ಚೆಯ ಸಾಲೆ, ಬರದಿಂದ ಬಂದು ಪಚ್ಚೆಯ ಸಾಲೆ. ತೂಗಾಡಿ ಕರೆದವು ತೆಂಗಿನ ಸಾಲೆ. ಉಯ್ಯಾಲೆ ಓಹೋ ಚಂಪಾಲೆ, ಉಯ್ಯಾಲೆ ಓಹೋ ಚಂಪಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಸಂದೀಪ್ರೆ, ಆಡೋಣ ಬನ್ನಿ ಕಣ್ಣು ಮುಚ್ಚಾಲೆ ಬಹಳ ಸುಂದರವಾಗಿ ಹಾಡಿದ್ರಿ. ನಿಮ್ಮ ಸ್ವರ ಗಾಂಭೀರ್ಯ ಬಹಳ ಚೆನ್ನಾಗಿದೆ.
ನಿಮ್ಮ ಈ ಹಾಡಿನ ಬಗ್ಗೆ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ಏನು ಹೇಳ್ತಾರೆ ಕೇಳೋಣ. ಸಂದೀಪ್, ಹಾಂ ಸರ್. ಒಳ್ಳೆಯ ಗೀತೆ, ತುಂಬ ಒಳ್ಳೆಯ ಗೀತೆ. ಓಕೆ, ಈ ಒಂದು ಗೀತೆನ ಆಯ್ಕೆ ಮಾಡ್ಕೊಳ್ಳುವಾಗ ಏನೆಲ್ಲ ಅಂಶಗಳು ಇಟ್ಕೊಂಡು ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ಇದರಲ್ಲಿ ಸ್ವಲ್ಪ ಜಾನಪದ ಸ್ಟೈಲಲ್ಲಿ ಇರುತ್ತೇನೋ ಅಂತ, ಮತ್ತು ಹಳೆ ಇದು ಕಾಲದಲ್ಲಿ ಆಡುವಂಥ ಒಂದು ಹಾಡು ಅಂತ ಅಂದ್ಕೊಂಡೆ. ಸೊ ಅದನ್ನು ಚಾಯ್ಸ್ ಮಾಡಿದೆ. ಓಕೆ, ನಿಮಗಿದು ಕಂಫರ್ಟ್ ಅನಿಸ್ತೈತಾ? ಅಂದರೆ ಈ ಸುತ್ತಿನಲ್ಲಿ ನನ್ನ ಹಾಡುಗಾರಿಕೆ ಇನ್ನೊಂದು ಸ್ಪರ್ಧೆಯನ್ನು ಸೋಲಿಸ್ಬೋದು ಅಂತ ಅನಿಸೈತಾ? ಇಲ್ಲ ಇಲ್ಲ ಅನಿಸುತ್ತೆ ಸರ್. ಯಾಕೆ? ನೀವು ಅಷ್ಟು ಅತ್ಯದ್ಭುತವಾಗಿ ಹಾಡ್ತೀರಿ ಅಲ್ವಾ? ನಾವೆಲ್ಲ ಇಷ್ಟು ರೌಂಡ್ಸನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆಂದರೆ ಸ್ಪರ್ಧೆ ಕಠಿಣವಾಗ್ತಾ ಇದೆ. ಪ್ರೌಢವಾದ ಹಾಡುಗಾರಿಕೆ ಬೇಕಾಗ್ತದೆ ಅಲ್ವಾ? ಯಾಕೆಂದರೆ ಲಕ್ಷಾಂತರ ಗೀತೆಗಳಿದೆ, ಬೇರೆ 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 ಸ್ವರೂಪದ ಗೀತೆಗಳಿದೆ. ಬೇರೆ ಬೇರೆಯವರು ಬೇರೆ ನಮೂನೆಯಲ್ಲಿ ಅದನ್ನು ಆ ಗೀತೆಗಳನ್ನು ಕಂಪೋಸ್ ಮಾಡ್ತಾರೆ ಅಲ್ವಾ? ಅದನ್ನೆಲ್ಲ ಹಾಡ್ತಾರೆ. ನನಗನ್ಸಿತ್ತು ಸಂದೀಪ್, ಬಹಳ ಬಾಲಿಶ ಸ್ವರೂಪದಲ್ಲಿತ್ತು ನಿಮ್ಮ ಗೀತೆ. ಓಕೆ, ಏನಿಲ್ಲ, ಲ ಲ ಲ ಲ ನ ನ ನ ನ ನ ನ ನ ನ ನ ಇಷ್ಟೇ, ನನ್ನ ಇಷ್ಟೇ, ಮತ್ತೇನಿಲ್ಲ, ಮತ್ತೆ ಬೇರೆ ಸಿಗೋದೇ ಇಲ್ಲ ಅಲ್ವಾ? ಅಂದ್ರೆ ಏನಿಲ್ಲ, ಮೇಯ್ನ್ ಉದ್ದೇಶ ಇಷ್ಟೇ. ನಂಗೆ ಖುಷಿ ಆಗ್ತದೆ ಸರಿ. ಆದರೆ ನಿಮ್ಮ ಹಾಗೆ ಇನ್ನೂ ಕೂಡ ಸ್ಪರ್ಧೆಗಳಿದ್ದಾರಲ್ವ, ಅವನ್ನೆಲ್ಲ ನಾವು ಸೋಲಿಸಿ ನೆಕ್ಸ್ಟ್ ರೌಂಡಿಗೆ ಹೋಗಬೇಕು ಅಂದರೆ ನಾವು ಪ್ರೌಢವಾಗಿ ಹಾಡಲೇಬೇಕಾಗ್ತದೆ ಅಲ್ವಾ? ಅದನ್ನು ನೀವು ಮಾಡಬೇಕಾಗಿತ್ತೇನೋ ಸಂದೀಪ್. ಯಾಕೆಂದರೆ ಒಳ್ಳೆ ಸಿಂಗರ್ ಆದದ್ರಿಂದ ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ಸೀರಿಯಸ್ ತಗೊಳ್ಳೇಬೇಕಾಗ್ತದೆ. ಇನ್ನು ಯಾವ ಅಂಶಗಳನ್ನು ಅರ್ಥ ಮಾಡ್ಕೊಂಡು ಹಾಡ್ತಾ ಇದ್ರಿ ನೀವು? ಅಂದರೆ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಎಲ್ಲ ಒಟ್ಟು ಜೋಶಲ್ಲಿ ಏನು ಅಂತ, ಮಕ್ಕಳನ್ನ ಒಟ್ಟು ಮಾಡಿಕೊಂಡು ಜೋಶಲ್ಲಿ ಹಾಡಿಬಿಟ್ರೆ ಅದು ಅಲ್ಲ, ಸಾಂಗ್ ಸಾಹಿತ್ಯಕ್ಕೆ ಇದು ಮಾಡೋಣ. ಇರಲಿ, ಮೊದಲಿಗೆ ಏನಪ್ಪ ಅಂದರೆ ನೀವು ಸಾಹಿತ್ಯದ ಅರ್ಥವನ್ನು ಮಾಡ್ಕೊಳ್ಬೇಕು. ನವ್ವಾಲೆ ಬಂತಪ್ಪ ನವ್ವಾಲೆ, ಆಡೋಣ ಬನ್ನಿ ನವ್ವಾಲೆ ಅಲ್ವಾ? ಉಯ್ಯಾಲೆ ಬಿಡಿ, ಉಯ್ಯಾಲೆ ಕೂತ್ಕೊಂಡು ಹೀಗೆ ನಾವು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆಲ್ಲ ಗೊತ್ತಿದೆ ಉಯ್ಯಾಲೆ ಯಾವ ಸ್ವರೂಪದಲ್ಲಿ ಬೇಕಾದ್ರೆ ಮಾಡ್ತಾರೆ. ಬಟ್ ಪಟ್ಟಣ ಪ್ರದೇಶಗಳಲ್ಲಿ ಪರ್ಚೇಸ್ ಮಾಡಿತಾ ಇರ್ತಾರೆ ಅಲ್ವಾ? ಈಗ ಮರದ ಬಳ್ಳಿಗಳೆಲ್ಲ ಸಿಕ್ಕಿದ ಆ ಬಳ್ಳಿಗಳನ್ನೇ ಮಾಡಿ ಉಯ್ಯಾಲೆ ಮಾಡಿ ಆಡುವಂಥದ್ದು ಅಲ್ವಾ? ಅಲ್ಲಿ ಸಿಗುವಂಥ ಖುಷಿಯೇ ಬೇರೆ. ನೀವು ಲಕ್ಷ ಕೊಟ್ಟರು ಆ ಖುಷಿ ಸಿಗೋದಿಲ್ಲ. ಕಾಡಿನಲ್ಲಿ ಸಿಕ್ಕುವಂಥ ಹಣ್ಣುಗಳು, ಕಾಡಿನಲ್ಲಿ ಆ ಮಾವಿನ ಮರ ಮೇಲೆ ಹತ್ತುವುದು, ಕೆಲವೊಮ್ಮೆ ನಾವೆಲ್ಲ ಸಣ್ಣದಿರುವಾಗ ಆಡ್ತಾಯಿತ್ತು ಮರ ಕೋತಿ ಆಟ, ಆ ಕೋತಿ ಆಟ, ಈ ಕೋಟಿ. ಈಗೆಲ್ಲ ಮರ್ತೆ ಹೋಗಿದೆ. ಯಾಕೆಂದರೆ ನಡ್ಕೊಂಡು ಹೋಗ್ಲಿಕ್ಕೂ ಬಿಡೋದಿಲ್ಲ, ಅಲ್ಲಿವರೆಗೂ ವೆಹಿಕಲ್ ವ್ಯವಸ್ಥೆ. ಹಾಗೆ ಅವನಿಗೆ ನಡಿಲಿಕ್ಕೆ ಗೊತ್ತಿಲ್ಲ. ಮೊದಲು ಹಾಗಲ್ಲ, ಕಿಲೋಮೀಟ್ರ್ ಗಟ್ಟೆ ನಡ್ಕೊಂಡು ಹೋಗಬೇಕಾಗಿತ್ತು. ಅಂದರೆ ಆಗಿನ ಸೊಗಡು ಹಾಗಿತ್ತು. ಏನೇ ಇರಲಿ, ಇಲ್ಲಿ ನವ್ವಾಲೆ ಅಂತಂದರೆ ನವಿಲು ವಿಭಿನ್ನವಾದಂತಹ ಬಣ್ಣಗಳಿಂದ ಕೂಡಿದೆ. ಪ್ರಧಾನವಾಗಿ ಹಸಿರು ಬಣ್ಣದಿಂದ ಕೂಡಿದೆ ಅಲ್ವಾ? ಅದು ಸಂತೋಷದಿಂದ ನರ್ತನ ಮಾಡಿತ್ತು ಅಂತಂದರೆ ಪ್ರಕೃತಿಯಲ್ಲಿ ಸಂತೋಷ ಇದೆ ಅಂತ ಅರ್ಥ ಅಲ್ವಾ? ಹಾಗೆ ನಮ್ಮ ಜೀವನದ ಬದುಕು ಕೂಡ ಸಂತಸವಾಗಬೇಕು ಅಂತ ಹೇಳಲಿಕ್ಕೆ ಹೊರಟಂಥ ಗೀತೆ ಇದು. ಯಾವ ರೀತಿಯಾಗಿ ನವಿಲುಗಳು ಮತ್ತು ಪುಟ್ಟ ಮಕ್ಕಳು ಮತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿದಾಗ ಆಗೋದು ಸಂತೋಷ ನೋಡಿ ಅಲ್ವಾ? ಯಾವ ಹಸಿವಿಲ್ಲ, ನೀರಡಿಕೆ ಏನಿಲ್ಲ, ಬರೀ ಆಟ ಆಡೋದೇ ಅಂತಹ ಒಳ್ಳೆ ಅಂಶಗಳನ್ನು ಈ ಒಂದು ಗೀತೆ ಅಳವಡಿಸ್ಕೊಂಡಿದೆ ಅಲ್ವಾ? ಸರಿ, ಹಾಗಾಗಿ ಸಣ್ಣ ಪ್ರಾಯದ ಆಟಗಳು, ಆ ಒಂದು ಸಂತಸ ಎಲ್ಲವೂ ಕೂಡ ಭೂಮಿಗೆ ಬರಲಿ ಅಂದ್ಕೊಂಡು ಹೇಳ್ತಕ್ಕಂತಹ ಗೀತೆ ಇದು. ಚೆನ್ನಾಗಿ ಹಾಡಿದ್ರಿ ಸಂದೀಪ್. ಆದರೆ ಏನಪ್ಪ ಅಂದರೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಇನ್ನೂ ಈ ರೌಂಡಲ್ಲಿ ಬರಲೇ ಇಲ್ಲ, ಅದು ನಂಗೆ ಸಿಗಲೇ ಇಲ್ಲ ಅದು. ಯಾಕೆಂದರೆ ಒಳ್ಳೆ ಸ್ವರ ಗಾಂಭೀರ್ಯ ಇದೆ, ಹಾಡುವಂಥ ಶಕ್ತಿ ಇದೆ, ತುಂಬ ಚೆನ್ನಾಗಿ ಹಾಡ್ತೀರಿ. ಇರಲಿ, ನೋ ಪ್ರಾಬ್ಲಮ್. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಓಕೆ, ನೋಡೋಣ ಮುಂದಕ್ಕೆ. ಧನ್ಯವಾದಗಳು ಯಶವಂತ್ ಸರ್. ಬಹುಶಃ ಸಂದೀಪ್ರೆ, ಒಂದು ವೇಷಭೂಷಣಕ್ಕೆ ಕೂಡ ಅಂಕ ಇರುವಂಥ ಒಂದು ಸುತ್ತು. ಈ ಎಷ್ಟು ಪೈಪೋಟಿ ಇದೆ ಅಂದರೆ ಒಂದೊಂದು ಅಂಕಕ್ಕೋಸ್ಕರ ಕೂಡ ನಾವು ಹೋರಾಡಬೇಕು, ಅಷ್ಟೊಂದು ಪೈಪೋಟಿ ಇದೆ. ನೀವು ವೇಷಭೂಷಣಕ್ಕೆ ಒಂದು ಆದ್ಯತೆ ನೀಡಿದರೆ, ಅಥವಾ ನೀವೊಂದು ಜಾನಪದ ಗೀತೆಯನ್ನು ಒಂದು ಮೇರು ಧ್ವನಿಯಲ್ಲಿ ಆಡಬಲ್ಲ ಎಲ್ಲ ಕೆಪಾಸಿಟಿ ನಿಮಗಿದೆ. ನೀವು ಒಂದಿಷ್ಟು ಜನರನ್ನು ಸಂಪರ್ಕ ಮಾಡಿಕೊಂಡು ಗೀತೆ ಆಯ್ಕೆ ಮಾಡಿಕೊಂಡು, ಅಂದರೆ ಇದು ನಿಮ್ಮ ಮುಂದಿನ ಹಂತದಲ್ಲಿ ನೆರವಾಗಲಿಕ್ಕೆ ಬಹುಶಃ ಯಶವಂತ್ ಸರ್ ಅವರು ಕೊಟ್ಟ ಸಲಹೆ. ಇದನ್ನು ನೀವು ಪಾಲಿಸಿಕೊಂಡು ಮುಂದೆ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕನ್ನೋದು ನಮ್ಮ ಆಸೆ. ಯಾಕಂದರೆ ನೀವು ಚಿಕ್ಕ ಹುಡುಗ, ಆದರೆ ನಿಮ್ಮ ಸ್ವರ ಮಾತ್ರ ಅದ್ಭುತವಾಗಿದೆ. ನಿಮಗಾಗಿ ಅದಕ್ಕಾಗಿ ಕೆಲವು ಸೂಚನೆಗಳನ್ನು ನೀಡಿದ್ದಾರೆ. ಈಗ ರಾಜೇಶ್ವರಿ ಮೇಡಮ್ ಏನು ಹೇಳ್ತಾರೆ ಕೇಳೋಣ. ಅಭಿನಂದನೆಗಳು ಸಂದೀಪ್ ಅವರೇ. ಥ್ಯಾಂಕ್ ಯು. ನಿಮ್ಮ ವಾಯ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ.
ಅದಿಲ್ಲ ಇದ್ದರೆ ನೀವು ಇಲ್ಲಿವರೆಗೆ ಬರಲಿಕ್ಕೆ ಸಹ ಸಾಧ್ಯ ಇಲ್ಲ ಇತ್ತು. ಅದೇ ನೀವು ಅಂತ ಹೇಳಿದರೆ ನೀವು ಜಾನಪದಕ್ಕೆ ಹೋಗ್ಬೇಕಂತೇಳಿ ಸುತ್ತಿ ಇಡೋದೇ ಎಂಥದಕ್ಕೆ, ನೀವು ಮೂಲಕ್ಕೆ ಹೋಗಬೇಕು ಅಂತೇಳಿ, ಸಂಗೀತದ ಮೂಲಕ್ಕೆ ಹೋಗ್ಬೇಕಂತೇಳಿ ಈ ಸುತ್ತನ್ನು ಇಟ್ಟಿರೋದು. ಅದನ್ನು ಯಾಕೋ ಎಲ್ಲರೂ ಕೆಲವರು ಏನೇ ಅಂತ ಹೇಳಿದರೆ ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತೀರಿ ಅಂತ ಅನಿಸುತ್ತೆ ನನಗೆ. ಅದನ್ನು ಮಾಡಬಾರ್ದು. ನಾವೊಂದು 10 ಜನ ಹತ್ರ ಕೇಳಿದರೆ ನಮಗೆ ನಾಲೆಜು ಬರುತ್ತಾ. ಬೇರೆಯವ್ರ ಹತ್ರ ಕೇಳಿದಾಗ, ಗುರುಗಳನ್ನು ಒಂದು 4 ಜನ ಸಂಗೀತ ಗುರುಗಳನ್ನು ಕೇಳಿದಾಗ ನಮಗೆ ಏನಾಗ್ತದೆ, ನಮ್ಮ ನಾಲೆಜು ನಮಗೆ ಸಿಕ್ಕದ್ದು ಅದರಲ್ಲಿ. ಹಾಗಾಗಿ ನನ್ನ ಅನಿಸಿಕೆ, ನೀವು ಇನ್ನೂ ಹೆಚ್ಚಾಗಿ ಈ ಸಂಗೀತದಲ್ಲಿ ಈ ಜನಪದ ಶೈಲಿಯ ಹುಡುಕಾಟದಲ್ಲಿ ಸ್ವಲ್ಪ ತೊಡಗಿಸಿಕೊಳ್ಳಿ ನಿಮ್ಮನ್ನು ಅಂತೇಳಿ ಹೇಳ್ತೇನೆ ನಾನು. ಮತ್ತೇನಿಲ್ಲ, ನಿಮ್ಮ ಹಾಡುಗಾರಿಕೆ ತುಂಬ ಚೆನ್ನಾಗಿತ್ತು. ಅಭಿನಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು ರಾಜೇಶ್ವರಿ ಮೇಡಮ್. ಬಹುಶಃ ನೀವು ಇನ್ನೂ ಸಣ್ಣ ಪ್ರಾಯದವರು, ನಿಮ್ಗೆ ತುಂಬ ಅವಕಾಶಗಳು ಇನ್ನು ಮುಂದೆ ಸಿಗ್ತದೆ. ಮುಂದಿನ ನಿಮ್ಮ ಸಂಗೀತ ಜೀವನ ಯಶಸ್ವಿ ಆಗಲಿ. ಈ ಸ್ಪರ್ಧೆಯಲ್ಲೂ ಕೂಡ ನಿಮ್ಮ ಒಳ್ಳೆಯ ಭವಿಷ್ಯ ಬರಲಿ ಅಂತ ಹಾರೈಸ್ತಾ ನಿಮಗೆ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ಸುತ್ತಿನ ಮುಂದಿನ ಗಾಯಕಿ ಹಿಂದಿನ ಸುತ್ತುಗಳಲ್ಲಿ ತನ್ನ ಹಾಡಿನ ಮೂಲಕ ಎಲ್ಲರ ಮನ ಗೆದ್ದ ಭೂಮಿಕಾ ಹೆಗಡೆ, ಮಂಗಳೂರು. ಭೂಮಿಕಾರವರೇ, ದಯವಿಟ್ಟು ಬನ್ನಿ. ಭೂಮಿಕಾ, ಜಾನಪದ ಸ್ವರಸಾಗರ ಸುತ್ತು. ಈ ಒಂದು ಸುತ್ತಿನಲ್ಲಿ ಜಾನಪದ ಹಾಡುಗಳನ್ನು ಹಾಡಬೇಕು. ವೇಷಭೂಷಣ ಕೂಡ ಹಾಗೇ ಇರಬೇಕು. ಬಹಳ ಸುಂದರವಾದ ವೇಷಭೂಷಣ ತೊಟ್ಟು ಬಂದಿದ್ದೀರಿ. ನಿಮ್ಮ ತಯಾರಿ ಹೇಗಿದೆ? ತಯಾರಿ ತಕ್ಕ ಮಟ್ಟಿಗೆ ಇದೆ ಸರ್. ಯಾವ ಹಾಡನ್ನು ನಮಗಾಗಿ ಹಾಡ್ತೀರಿ? ಪಂಚಮಿ ಹಬ್ಬ ಎಂಬ ಹಾಡು. ಪಂಚಮಿ ಹಬ್ಬ ಎನ್ನುವ ಹಾಡನ್ನು ನಮಗಾಗಿ ಭೂಮಿಕಾ ಹೆಗಡೆಯವರು ಹಾಡ್ತಾರೆ. ನಾವೆಲ್ಲ ಕೇಳ್ಕೊಂಡು ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ, ಪಂಚಮಿ ಹಬ್ಬ. ತವರೂರು ಗೋಕುಲ ನಗರ, ಅಲ್ಲಿರುವುದು ರಾಜ ಮಂದಿರ. ನನ್ನ ತವರೂರು ಗೋಕುಲ ನಗರ, ಅಲ್ಲಿರುವುದು ರಾಜ ಮಂದಿರ. ಹೆಂಗ ಇರಲ್ಯವ್ವ, ಹೆಂಗ ಇರಲ್ಯವ್ವ ತವರ ಮನಿ ಮರೆತ, ಹೆಂಗ ಇರಲ್ಯವ್ವ ತವರ ಮನಿ ಮರೆತ. ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ, ಪಂಚಮಿ ಹಬ್ಬ. ನನ್ನ ತವರೂರ ಪಂಚಮಿ ಭಾರಿ, ವಾರ್ಗೆ ಗೆಳತ್ಯಾರು ನಾವು ಕೂಡಿ. ನನ್ನ ತವರೂರ ಪಂಚಮಿ ಭಾರಿ, ವಾರ್ಗೆ ಗೆಳತ್ಯಾರು ನಾವು ಕೂಡಿ. ಒಳ್ಳೆ ಸೊಗಸೀಲಿ, ಒಳ್ಳೆ ಸೊಗಸೀಲಿ ಜೋಕಾಲಿ ಏರಿ, ಒಳ್ಳೆ ಸೊಗಸೀಲಿ
ಜೋಕಾಲಿಯೇರಿ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ. ಭೂಮಿಕರವರೇ, ಬಹಳ ಸುಂದರವಾದ ಗಾಯನ, ನೃತ್ಯದ ಮೂಲಕ ಕೂಡ ಮೋಡಿ ಮಾಡಿದ್ರಿ. ಬಹಳ ಖುಷಿ ಆಯಿತು ನಿಮ್ಮ ಪರ್ಫಾರ್ಮೆನ್ಸ್. ಬಹುಶಃ ಈ ಒಂದು ಸ್ಪರ್ಧೆಗೆ ತುಂಬ ತಯಾರಿ ಮಾಡಿದ್ರಿ ಅನಿಸ್ತದೆ ಅಲ್ವಾ? ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಪ್ರದರ್ಶನದ ಬಗ್ಗೆ? ನನಗೆ ಖುಷಿ ಆಯಿತು ಸರ್. ಅಲ್ವಾ? ಯಶವಂತ್ ಸರ್ಗೆ ಹೇಗಾಯ್ತು ಕೇಳುವಲ್ಲ? ಹಾಂ ಸರ್. ಯಶವಂತ್ ಸರ್. ಭೂಮಿಕಾ ನಮಸ್ತೆ ಸರ್. ನಮಸ್ತೆ ಮಾ. ಪ್ರತಿ ಸುತ್ತಿನಲ್ಲೂ ಕೂಡ ಬಹಳಷ್ಟು ಸೀರಿಯಸ್ ಆಗಿ ಅದ್ರ ಬಗ್ಗೆ ಅಧ್ಯಯನ ಮಾಡುವಂತಹ ಬೆರಳೆಣಿಕೆ ಗಾಯಕಿಯರಲ್ಲಿ ನೀವು ಕೂಡ ಒಬ್ಬರು. ಹಾಗಾಗಿ ಪ್ರತಿ ರೌಂಡ್ಸಲ್ಲಿ ಏನು ಬೇಕು ಆ ಜೀವಂತಿಕೆ, ಒಂದು ಸಾಹಿತ್ಯಕ್ಕೆ ಏನು ತಿರುಳಿದೆ ಅದೆಲ್ಲವನ್ನು ಕೂಡ ಬಹಳಷ್ಟು ಸ್ವಚ್ಛಂದವಾಗಿ ನೀವು ನ್ಯಾಯವನ್ನು ಒದಗಿಸ್ತೀರಿ. ಇವತ್ತು ಕೂಡ ಅಷ್ಟೇ, ನೀವು ಆಯ್ಕೆ ಮಾಡಿಕೊಂಡಂತಹ ಈ ಒಂದು ಗೀತೆ, ನೀವು ಹಾಕಿರತಕ್ಕಂತಹ ವೇಷಭೂಷಣಗಳು, ಜೊತೆಗೆ ಎಲ್ಲ ಏನು ಬೇಕೋ 100ಕ್ಕೆ 100% ಚೆಂದಾಗಿ ಮಾಡಿದ್ದೀರಿ. ಹಾಗಾಗಿ ನಿಮಗೆ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದ ಸರ್. ಜೊತೆಗೆ ಈ ಒಂದು ಗೀತೆ ಪ್ರಕೃತಿದತ್ತವಾಗಿ ನಾಗದೇವರ ಆರಾಧನೆ ಮಾಡತಕ್ಕಂಥದ್ದು. ಅಂದರೆ ಆಷಾಢ ಮಾಸ ಮುಗಿದ ಮೇಲೆ ಮೊದಲಿಗೆ ಬರುವಂತಹ ಹಬ್ಬ. ಆ ಹಬ್ಬಕ್ಕೋಸ್ಕರವಾಗಿ ನನ್ನ ಅಣ್ಣ ಇನ್ನೂ ಯಾಕಪ್ಪ ಬರಲಿಲ್ಲ ಅಂದ್ಕೊಂಡು ತಂಗಿ ಕಾಯ್ತಾ ಇದ್ದಾಳಂತೆ. ಅಂದರೆ ತವರಿನ ಮನೆಯ ಮೇಲೆ ಇರತಕ್ಕಂತಹ ಒಂದು ಪ್ರೀತಿ, ಜೊತೆಗೆ ಆ ಹೆಣ್ಣು ಮಕ್ಕಳ ಒಂದು ಸಡಗರದ ಆ ಒಂದು ಪ್ರೀತಿ ಎಲ್ಲವೂ ಕೂಡ ಒಂದು ಈ ಗೀತೆಯಲ್ಲಿ ಇದೆ. ಹಾಗಾಗಿ ಆ ಒಂದು ಅವಿನಾಭಾವ ಸಂಬಂಧದ ಆ ಒಂದು ತಿರುಳಿಗೆ ನೀವು ಅಲ್ಲಿ ನೃತ್ಯವನ್ನು ಮಾಡಿದ್ದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಹೇಗೆ ಕಾಣ್ತಾ ಇತ್ತಪ್ಪ ಅಂದರೆ, ನಮ್ಮ ಬಾಲ್ಯದ ಜೀವನದಲ್ಲಿ ಇಡೀ ಊರಿಗೆ ಒಂದೇ ಕಟ್ಟೆ ಅರಳಿ ಮರ, ದೊಡ್ಡ ಮರ. ಈಗೆಲ್ಲ ಫ್ಯಾನ್ಗಳು, ಎ ಸಿಗಳಿದೆ, ಆದರೆ ಅದು ಇಡೀ ಊರಿಗೆ ಒಂದೇ ಫ್ಯಾನ್. ಅದು ಮರ ಅಷ್ಟು ಚಂದದ ಮರ. ಅಲ್ಲಿ ಜೋಕಾಲಿಗಳು, ಹಿರಿಯವರು ಕಿರಿಯವರ ಆಟ ಪಾಠ, ನೋವು ನಲಿವು ಎಲ್ಲದಕ್ಕೂ ಒಂದು ದೊಡ್ಡ ಕೂಡು ಮನೆ ಇದ್ದ ಹಾಗೆ ಆ ಒಂದು ವ್ಯವಸ್ಥೆ ಇತ್ತು. ಅಲ್ಲಿ ನೀವು ಹೋಗಿ ನೃತ್ಯ ಮಾಡ್ತಿದ್ದೀರೋ ಎನ್ನತಕ್ಕಂಥ ಕಲ್ಪನೆ ನನಗೆ ಭಾಸವಾಯಿತು. ಹಾಗಾಗಿ ಎಲ್ಲ ಸ್ಪರ್ಧೆಗಳಿಗೆ ಒಂದು ನೀತಿ ಪಾಠ ಏನಪ್ಪ ಅಂದರೆ, ಹಾಡುಗಾರಿಕೆ ಅಂದರೆ ಬರೋದು ಅಷ್ಟು ನಿಮಿಷ ಹಾಡಿ ಹೋಗಿಬಿಡೋದು ಅದಲ್ಲ. ನೀವು ಆ ಹಾಡುಗಾರಿಕೆಯಲ್ಲಿ ಎಲ್ಲವನ್ನು ಕೂಡ ಅರ್ಥೈಸಿಕೊಂಡು ಪೂರ್ವ ಮತ್ತು ಪರ ಏನೆಲ್ಲ ಅಂಶಗಳನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಕೆಲಸ ನೀವು ಮಾಡಿದ್ರಿ ಭೂಮಿಕಾ. ಅದಕ್ಕೋಸ್ಕರ ನಿಮಗೊಂದು ದೊಡ್ಡ ಕೃತಜ್ಞತೆ ನಾನು ಸಲ್ಲಿಸ್ತೇನೆ. ಯಾಕೆಂದರೆ ಈ ಅಂಶಗಳು ಒಬ್ಬ ಗಾಯಕಿಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ತದೆ. ಗೌರವ, ತಾಳ್ಮೆ, ಹೊಂದಾಣಿಕೆ. ಈ ನವರಸಗಳು ಅಂದರೆ ಕೇವಲ ಬರೀ ವೇದಿಕೆಗೆ ಅಲ್ಲ, ಆ ನವರಸಗಳು ನಮ್ಮ ಜೊತೆಗಿರಬೇಕು. ಅದು ಭಾಳ ಖುಷಿಯಾಯಿತು ಭೂಮಿಕಾ. ಮತ್ತು ನಿಮ್ಮ ಸಿಂಗಿಂಗ್ ಬಗ್ಗೆ ಕೇಳಲಿಕ್ಕಿಲ್ಲ. ಶಾಸ್ತ್ರೀಯ ಸಂಗೀತ ಕೊಟ್ಟರು ಬಹಳ ಅದ್ಭುತ ಹಾಡ್ತೀರಿ. ಭಾವಗಾನಕ್ಕೆ ಬಂದುಬಿಟ್ರೆ ಅದಕ್ಕೂ ಹಾಡ್ತೀರಿ. ಶೃಂಗಾರ ರಸಕ್ಕೆ ಬಂದರು ಅದನ್ನು ವಿಭಿನ್ನವಾಗಿ ಹಾಡ್ತೀರಿ. ಹಾಗಾಗಿ ಎಲ್ಲ ಜಾನರ್ಲು ಹಾಡ್ತಾ ಇದ್ದೀರಿ. ಇದೇ ರೀತಿ ಮುಂದುವರಿಲಿ. ಭಾಳ ಖುಷಿಯಾಯಿತು. ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಯಶವಂತ್ ಸರ್. ನಿಮ್ಮ ಹಾಡು ಮತ್ತು ನೃತ್ಯ ಒಂದಕ್ಕೊಂದು ಪೂರಕವಾಗಿದ್ದು ಬಹಳ ಮನಮುಟ್ಟಿತು ಅಂತ ಯಶವಂತ್ ಹೇಳಿದ್ದಾರೆ. ಈಗ ನಮ್ಮ ರಾಜೇಶ್ವರಿ ಪ್ರಕಾಶ್ ಮೇಡಮ್ ಏನು ಹೇಳ್ತಾರೆ ಕೇಳೋಣ. ಅಭಿನಂದನೆಗಳು ಭೂಮಿಕಾ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿತ್ತು. ಒರಿಜಿನಲ್ ಸಾಂಗ್ ಕೇಳಿದ ಹಾಗೆ ಆಯಿತು ನನಗಂತೂ. ತುಂಬ ತುಂಬ ಚೆನ್ನಾಗಿತ್ತು. ಇನ್ನೆಂತ ಹೇಳಲಿಕ್ಕೆ ಇಲ್ಲ ಅದರಲ್ಲಿ. ಹೀಗೆ ಮುಂದುವರಿರಿ ಅಂತ, ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ ಸಂಗೀತದಲ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಬಹುಶಃ ನಿಮ್ಮ ಹಾಡು ರಾಜೇಶ್ವರಿ ಮೇಡಮ್ ಎಷ್ಟು ಖುಷಿ ಆಯ್ತು ಅಂದರೆ ಅವ್ರ ಮಾತೇ ಕಟ್ಟಿ ಹೋಗಿದೆ, ಅಷ್ಟು ಖುಷಿ ಆಯ್ತು ಅಲ್ವಾ ಮೇಡಮ್? ನಿಜಕ್ಕೂ ಬಹಳ ಚೆನ್ನಾಗಿ ಹಾಡಿದ್ರಿ. ನಮಗೆಲ್ಲರಿಗೂ ಸಂತೋಷವಾಯಿತು. ಬಹುಶಃ ನಿಮ್ಮ ಮುಂದಿನ ಜೀವನ ಬಹಳ ಯಶಸ್ಸು ಕಾಣ್ತದಂತ ಖಂಡಿತ ನಮಗೆಲ್ಲರಿಗೂ ನಂಬಿಕೆ ಇದೆ. ಶುಭವಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ದೈಜಿವರ್ಲ್ಡ್ ಸ್ವರಸಾಗರದ ಜಾನಪದ ಸ್ವರಸಾಗರದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೊಮ್ಮೆ ಸಿಗೋಣ.
ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಹಿಂದೆ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಈ ಸುತ್ತಿನ ಮುಂದಿನ ಸ್ಪರ್ಧಾಳು ಸಾತ್ವಿಕ್ ಬ್ರಹ್ಮಾವರ. ಸಾತ್ವಿಕ್ರವರೇ ಬನ್ನಿ. ಸಾತ್ವಿಕ್ರೆ, ಜಾನಪದ ಸ್ವರಸಾಗರ ಸುತ್ತು. ಈ ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಹಾಡ್ತೀರಿ? ನಾನು ಪುತ್ತೂರು ನರಸಿಂಹನಾಯಕನವರು ಹಾಡಿರುವ ತುಳು ಜಾನಪದ ಗೀತೆಯನ್ನು ಹಾಡ್ತಾ ಇದ್ದೇನೆ. ಜಾನಪದ ಗೀತೆಯನ್ನು ಹಾಡ್ತೀರಿ. ಅದಕ್ಕೆ ತಕ್ಕದಾದ ವೇಷಭೂಷಣ ಕೂಡ ನೀವು ಮಾಡಿದ್ದೀರಿ ಅನಿಸ್ತದೆ ನನಗೆ. ಏನೇ ಆಗಲಿ, ನಿಮ್ಮ ಹಾಡನ್ನು ಕೇಳಬೇಕೆನ್ನುವ ಆಸೆ ನಮಗಿದೆ. ಯಾಕಂದರೆ ಹಿಂದಿನ ಸುತ್ತುಗಳಲ್ಲಿ ಕೂಡ ನೀವು ಚೆನ್ನಾಗಿ ಹಾಡಿದ್ರಿ. ನಿಮಗೆ ಶುಭವಾಗಲಿ, ಹಾಡಿ. ಕೈಡು ಪತ್ ದಿನ ವೀಣೆ ಕೊರ್ಪುಂಡು ನಿಲಿಕೆ ಭಾವಸ್ವರ. ಕೈಡು ಪತ್ ದಿನ ವೀಣೆ ಕೊರ್ಪುಂಡು ನಿಲಿಕೆ ಭಾವಸ್ವರ. ವೀಣೆ ಮೀಟಿನ ಸ್ವರತ ಅರ್ಥಲ ಓಲುವಾಂಡು ನಂಕ್. ವೀಣೆ ಮೀಟಿನ ಸ್ವರತ ಅರ್ಥಲ ಓಲುವಾಂಡು ನಂಕ್. ಕರಿದಿನ ಒರಿದಿನ ಬದುಕು ಕುರೆನು ತೆರಿಪಾವುಂಡವು ಮೂಲು. ಕರಿದಿನ ಒರಿದಿನ ಬದುಕು ಕುರೆನು ತೆರಿಪಾವುಂಡವು ಮೂಲು. ನನಲ ತೆರಿಯಿ ಜಿಂಡಲೆತ್ತು ಪಂಪಿ ಸ್ವರ ಒರಿಯು ಎಂಚ ಮೂಲು. ನನಲ ತೆರಿಯಿ ಜಿಂಡಲೆತ್ತು ಪಂಪಿ ಸ್ವರ ಒರಿಯು ಎಂಚ ಮೂಲು. ಸ್ವರ ಒರಿಯು ಎಂಚ ಮೂಲು. ಕೈಟು ಪತ್ ದಿನ ವೀಣೆ ಕೊರ್ಪುಂಡು ನಿಲಿಕೆ ಭಾವಸ್ವರ. ನಿಲಿಕೆ ಭಾವಸ್ವರ. ಭಾಷೆ ಮನಸೊರ್ಮೆ ಪರತುದುಲ ಕೆಸರೆಯಾಂಡು ಉಡಲು. ಊರು ಭಾಷೆ ಮನಸೊರ್ಮೆ ಪರತುದುಲ ಕೆಸರೆಯಾಂಡು ಉಡಲು. ಬೆರಿಯ ಬೈದಿಕನ ಮೆಕ್ಕೆ ಪಲಯಗು ಮಾಟ ಅವ್ವೆಯಾಂಡು. ಕಾಡ ಸಾದಿನೆ ಪತ್ತೊಡಾವು ಒಂಜತ್ತು ಒಂಜಿದಿನಟು. ಕಾಡ ಸಾದಿನೆ ಪತ್ತೊಡಾವು ಒಂಜತ್ತು ಒಂಜಿದಿನಟು. ಉಂಡು ತಿಂದು ಕುರೆಯಾಸೆ ಡುಪ್ಪು ಮಚ್ಚರದ ಕಪಟ ಜಾತಿ. ಉಂಡು ತಿಂದು ಕುರೆ
ಆಸೆಡುಪ್ಪು ಮಚ್ಚರದ ಕಪಟ ಜಾತಿ ಕೈಟು 10 ದಿನ ವೀಣಿ ಕೊರ್ಪುಂಡು ನಿಲಿಕೆ ಭಾವಸ್ವರ ನಿಲಿಕೆ ಭಾವಸ್ವರ ನಿಲಿಕೆ ಭಾವಸ್ವರ. ಸಾತ್ವಿಕ್ರೆ, ಈ ಸುತ್ತಿನಲ್ಲಿ ನಾವು 2 ಭಾಷೆಗಳಲ್ಲಿ ತುಳು ಮತ್ತು ಕನ್ನಡದಲ್ಲಿ ಹಾಡಲಿಕ್ಕೆ ಅವಕಾಶ ನೀಡಿತ್ತು. ಬಹುಶಃ ತುಳುವಲ್ಲಿ ಹಾಡಿದ ಪ್ರಥಮ ಸ್ಪರ್ಧಾಳು ನೀವೇ. ಬಹಳ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಈ ಹಾಡಿನ ಬಗ್ಗೆ ನಮ್ಮ ರಾಜೇಶ್ವರಿ ಮೇಡಮ್ ಏನು ಹೇಳ್ತಾರೆ ಕೇಳೋಣ. ಖಂಡಿತ. ಅಭಿನಂದನೆಗಳು ಸಾತ್ವಿಕ್ ಅವರೇ. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿದೆ ನಿಮ್ಮ ವಾಯ್ಸು. ನಮ್ಮ ಸಂಸ್ಕೃತಿಯ ತುಳುನಾಡಿನ ಒಂದು ಸೊಗಡನ್ನು ಇಲ್ಲಿ ತಗೊಂಬಂದಿದ್ದೀರಿ. ಅದಕ್ಕೊಂದು ಅಭಿನಂದನೆಗಳು. ಥ್ಯಾಂಕ್ ಯು ಮ್ಯಾಮ್. ಇದು ಸಾಂಗ್ ಎಲ್ಲಿ ಸಿಕ್ಕಿತು ಅಂತೇಳಿ ನನಗೆ. ಇದು ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ತುಳು ಜನಪದ ಗೀತೆಗಳು. ಸೊ ಈ ಸಾಂಗನ್ನು ಮೊದಲು ಹಾಡಿದ್ದೆ ನಾನು. ಸೊ ಜನಪದ ಗೀತೆ, ಭಾವಗೀತೆ ಅಲ್ಲ? ಅಲ್ಲ, ತುಳುವಿನ ಭಾವಗೀತೆ ಅಲ್ಲ, ಅಲ್ಲ, ಜನಪದ ಗೀತೆ ಅಂತಾನೆ ಉಂಟು ಅದರಲ್ಲಿ. ಹೌದು. ಓಕೆ ಓಕೆ. ಚೆನ್ನಾಗಿದೆ, ವಾಯ್ಸು ಚೆನ್ನಾಗಿದೆ, ನೀವು ಹಾಡಿದ್ದು ಚೆನ್ನಾಗುಂಟು, ಭಾವಪೂರ್ಣವಾಗಿ ಹಾಡಿದ್ದೀರಿ. ಥ್ಯಾಂಕ್ ಯು ಮೇಡಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ರಾಜೇಶ್ವರಿ ಮೇಡಮ್. ಈಗ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್. ಸಾತ್ವಿಕ್, ನಮಸ್ತೆ ಸರ್. ನಮಸ್ತೆ. ಮೊದಲಾಗಿ ಅಭಿನಂದನೆ. ಥ್ಯಾಂಕ್ ಯು ಸರ್. ಈ ಒಂದು ತುಳುನಾಡಿನ ಸಂಸ್ಕೃತಿ, ಆಚಾರ, ವಿಚಾರ ಅದನ್ನು ಒಳಗೊಂಡಂತಹ ಒಂದು ಬಹಳ ಅದ್ಭುತವಾದಂತಹ ಗೀತೆ ಒಂದು. ಆಮೇಲೆ ಪ್ರಥಮವಾಗಿ ತುಳು ಭಾಷೆಯ ಗೀತೆಯನ್ನು ಹಾಡ್ತಾ ಇದ್ದೀರಿ. ಯಾಕೆಂದರೆ ನಾವು ಸರ್ ಹೇಳಿದಾಗೆ ತುಳು ಅಥವಾ ಕನ್ನಡದಲ್ಲಿ ಹಾಡಬಹುದು. ಏಕೆಂದರೆ ನಮ್ಮ ಪ್ರದೇಶದ ಸಂಸ್ಕೃತಿ, ಆಚಾರ, ವಿಚಾರಗಳು ಮಾಧ್ಯಮದ ಮೂಲಕವಾಗಿ ಹೊರಹೊಮ್ಮಬೇಕೆನ್ನತಕ್ಕಂಥದ್ದು ನಮ್ಮ ಆಶಯವಾಗಿತ್ತು. ಹಾಗಾಗಿ ಅದೆಲ್ಲವನ್ನು ಕೂಡ ಪೂರೈಸಿದಿರಿ. ಬಹುಶಃ ನನಗನ್ನಿಸ್ತದೆ ಈ ಒಂದು ಗೀತೆ ಟೂನ್ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ಗೋಪಾಲಕೃಷ್ಣ ಅಡಿಗರು ಬರೆದಂಥ ಗೀತೆಯನ್ನು ಕಾಳಿಂಗರಾಯರು, ನಮ್ಮ ಬಾರ್ಕೂರಿನಲ್ಲೇ ಇದ್ದಂತಹ ಸಂಗೀತಕ್ಕೆ ಹೊಸ ಆಯಾಮ ಕೊಟ್ಟಂತಹ ಕಾಳಿಂಗರಾಯರು ಹಾಡಿದಂತಹ ಗೀತೆ ಅದು. ಆ ಟ್ಯೂನನ್ನು ಆಧರಿಸಿಕೊಂಡು ಇದಕ್ಕೆ ಸಾಹಿತಿಗಳು ಬರೆದಿದ್ದಾರೋ ಅಂತ ಅನ್ನಿಸ್ತೆ. ಯಾಕೆಂದರೆ 100ಕ್ಕೆ 90% ಜನಪದ ಅಲ್ಲವೇ ಅಲ್ಲ. ಇದು ಯಾರೋ ಒಬ್ಬರು ಪ್ರೀತಿಯಿಂದ, ನಮ್ಮ ಭಾಷೆ ಬಗ್ಗೆ ಪ್ರೀತಿಯಿಂದ ಬರೆದಂತಹ ಗೀತೆ ಇರಬಹುದೇನೋ. ಆ ಸಾಹಿತ್ಯ ಯಾರು ಅಂತ ಗೊತ್ತಿದೆ ನಿಮಗೆ? ಸಾಹಿತ್ಯ ಇಲ್ಲ, ಅದು ಕ್ಲಿಯರಾಗಿ ಮೆನ್ಷನ್ ಇರಲಿಲ್ಲ. ಸ್ಪೆಸಿಫಿಕ್ ಆಗಿ ಇದೇ ಪರ್ಸನ್ ಅಂತ ಇದ್ದಿಲ್ಲ. ನೀವು ಯಾರ ಹತ್ರ ಕೇಳಿದ್ರಾ ಇದು ಗೀತೆ ಹಾಡ್ಬೋದಾ ಅಥವಾ ಏನು ಮಾಡ್ಬೋದು ಅಂದ್ಕೊಂಡು? ಸ್ವಲ್ಪ ಡಿಸ್ಕಸ್ ಮಾಡಿದ್ದೆ. ಸೊ ಅದಕ್ಕೆ ಇದನ್ನೇ ಇರಲಿ. ಈಗ ನಮ್ಮ ತುಳುನಾಡಿನಲ್ಲಿ ಪಾಡ್ದನಗಳಿದೆ ಅಲ್ವಾ, ಆಮೇಲೆ ನಮ್ಮ ಕೋಲದಲ್ಲಿ ಬಳಸ್ತಕ್ಕಂಥ ಗೀತೆ ಇದೆ, ಸಂಗೀತ ಇದೆ. ಇನ್ನು ನೀವು ನಾಗ, ತಂಬಿಲ ಎಲ್ಲೇ ಹೋದರೂ ಅಲ್ಲಿ ಸಂಗೀತಗಳಿದೆ. ಆ ಸಂಗೀತ ಇಲ್ಲದೆ ಆ ಒಂದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಮುಂದುವರಿಯೋದೇ ಇಲ್ಲ. ಅಂಥದ್ದೇನಾದರೂ ಆಯ್ಕೆ ಮಾಡಿಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತೈತೇನೋ ಅಂತ ಅನಿಸಿತ್ತು ನನಗೆ. ಯಾಕೆಂದರೆ ಆಟಿ ಕಾಳಂಜ ಇರ್ಬೋದು. ಓಕೆ, ಅದೆಲ್ಲ ಏನಪ್ಪ ಅಂದರೆ ಈ ತುಳುನಾಡು ಅಂತ ಹೇಳಲಿಕ್ಕೆ ಅವೆಲ್ಲ ಮುಖ್ಯ ನಿದರ್ಶನಗಳದು. ಅದನ್ನು ಬಿಟ್ಟರೆ ಬೇರೆ ಇಲ್ಲ ಅಲ್ವಾ? ಅಂಥ ಗೀತೆ ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸಿತು. ಬಟ್ ಓವರಾಲ್ ಚೆನ್ನಾಗಿ ಹಾಡಿದ್ರಿ. ಒಂದು ಸ್ವಲ್ಪ ಇನ್ನೂ ಶ್ರುತಿ ಬಗ್ಗೆ ಅದು ತುಂಬ ಶೇಕಿಗಿದೆ, ಅದನ್ನು ಚೂರು ಗಮನಿಸ್ಬೇಕಷ್ಟೇ. ಆಲ್ ದ ಬೆಸ್ಟ್ ಸಾತ್ವಿಕ್. ಥ್ಯಾಂಕ್ ಯು. ಸಾತ್ವಿಕ್ರೆ, ಬಹಳ ಒಳ್ಳೆಯ ಅಭಿಪ್ರಾಯವನ್ನು ತೀರ್ಪುಗಾರರು ಹೇಳಿದ್ದಾರೆ. ಬಹುಶಃ ಜಾನಪದದಲ್ಲಿ ಇನ್ನೂ ಹಲವಾರು ಗೀತೆಗಳು ಇವೆ ಆಯ್ಕೆಗೆ. ಬಹುಶಃ ಈ ಹಾಡನ್ನು ಕೇಳುವಾಗ ಭಾವಗೀತೆ ಕೇಳಿದಂಥ ಅನುಭವ ಆಯಿತು ನಮಗೆ. ಬಿಟ್ಟರೆ ಒಳ್ಳೆಯ ಪ್ರಯತ್ನ ಮಾಡಿದಿರಿ, ಬಹಳ ಚೆನ್ನಾಗಿ ಹಾಡಿದ್ರಿ. ನಿಮಗೆ ಶುಭವಾಗಲಿ ಅಂತ ಹೇಳ್ತೇನೆ. ಆಲ್ ದಿ ಬೆಸ್ಟ್. ಈ ಸುತ್ತಿನ ಕೊನೆಯ ಸ್ಪರ್ಧಾಳು ಸುಕೇಶ್ ಪಾಣಾರ. ಸುಕೇಶ್ ಪಾಣಾರ ನಮಗಾಗಿ ಯಾವ ಜಾನಪದ ಗೀತೆ ಹಾಡ್ತಾರೆ ಕೇಳೋಣ. ಸುಕೇಶ್ರವರೇ ದಯವಿಟ್ಟು ಬನ್ನಿ. ಸುಕೇಶ್ರವರೇ, ಜಾನಪದ ಸ್ವರಸಾಗರಕ್ಕೆ ತಕ್ಕದಾದ ಉಡುಗೆ ತೊಡುಗೆಯೊಂದಿಗೆ ಬಂದಿದ್ದೀರಿ. ಯಾವ ಹಾಡನ್ನು ಹಾಡ್ತೀರಿ? ಡೆನ್ನನ ಡೆನ್ನನ ಡೆನ್ನಾನ ಡೆನ್ನನ ಎನ್ನುವ ಒಂದು ತುಳು ಅಲ್ಲ ಅದು? ಸಿರಿಚಾವಡಿ. ತುಳುವ ನಾಡಿನ ಸಿರಿಚಾವಡಿಯ ಒಂದು ಗೀತೆಯನ್ನು ಹಾಡ್ತಾ ಇದ್ದಾರೆ. ಬಹುಶಃ ಒಂದು ಒಳ್ಳೆಯ ಗೀತೆಯನ್ನು ಕೇಳುವ ಒಂದು ಸಮಯ ಬಂದಿದೆ ಅಂತ ಅನಿಸ್ತೇನೆ. ದಯವಿಟ್ಟು ಹಾಗೆ.
ಡೆನ್ನನ ಡೆನ್ನಾನ ಡೆನ್ನನ 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 ಡೆನ್ನಾನ ಡೆನ್ನನಾಯೇ 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 ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಡು ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಡು ಸಿಂಗಾರ ಸಿಂಗಾರ ಮತ್ತೊಂದು ಜೋಗೊಡು ಓಕನುಡು ಮಾಯುಡಿ ಸಿರಿ ಸಿಂಗಾರ ಸಿಂಗಾರ ಮತ್ತೊಂದು ಜೋಗೊಡು ಓಕನುಡು ಮಾಯುಡಿ ಸಿರಿ ಡೆನ್ನನ ಡೆನ್ನಾನ ಡೆನ್ನನ 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 ಡೆನ್ನಾನ ಡೆನ್ನನಾಯೇ 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 ಕೋಲ ಕಂಬುಲ ನಾಗ ತಂಬಿಲ ಕಾಯನದ ಬೂಡು ಕೋಲ ಕಂಬುಲ ನಾಗ ತಂಬಿಲ ಅಂಕಾಯನದ ಬೂಡು ತಾರೆ ಬಾರೆ ಪಲದಿಂಜಿವುದು ಕರುಣ್ ಮದಿಮಾಲು ಸೊಪ್ಪುದ ನಾಡು ತಾರೆ ಬಾರೆ ಫಲದಿಂಜಿವುದು ಕರುಣ ಮದಿಮಾಲು ಸೊಪ್ಪುದ ನಾಡು ಡೆನ್ನನ ಡೆನ್ನಾನ ಡೆನ್ನನ 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 ಡೆನ್ನಾನ ಡೆನ್ನನಾಯೇ 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 ಪಚ್ಚೆ ಪಜಿರಿಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಚ್ಚೆ ಪಜಿರಿಡು ಗುಡ್ಡೆ ಸೀಮೆದ ನಲಿಪು ನಡಕೆದ ನಡಾವರಿ ಪಚ್ಚೆದಿ ಒಂದು ಐಸಿರದ ತಿಳಿಪು ತಿಳಿಗೆದ ಸವಾರಿ ಪಚ್ಚೆದಿ ಒಂದು ಐಸಿರದ ತಿಳಿಪು ತಿಳಿಗೆದ ಸವಾರಿ ಡೆನ್ನನ ಡೆನ್ನಾನ ಡೆನ್ನನ 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 ಡೆನ್ನಾನ ಡೆನ್ನನಾಯೇ 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 ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಟ್ಟು ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಟ್ಟು ಪಿಂಗಾರ ಸಿಂಗಾರ ಮತ್ತೊಂದು ಜೋಗೊಡು ಓಕೊನುಡು ಮಾಯುಡಿ ಸಿರಿ ಪಿಂಗಾರ ಸಿಂಗಾರ ಮತ್ತೊಂದು ಜೋಗೊಡು ಓಕೊನುಡು ಮಾಯುಡಿ ಸಿರಿ ಡೆನ್ನನ ಡೆನ್ನಾನ ಡೆನ್ನನ 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 ಡೆನ್ನಾನ ಡೆನ್ನನಾಯೇ ಡೆನ್ನನ ಡೆನ್ನಾನ ಡೆನ್ನನ 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 ಡೆನ್ನಾನ ಡೆನ್ನನಾಯೇ
ಡೆನ್ನಾನ 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 ಡೆನ್ನಾನಾಯೇ ಡೆನ್ನಾನ 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 ಡೆನ್ನಾನಾಯೇ ಡೆನ್ನಾನ ಡೆನ್ನಾನ ಡೆನ್ನಾನಾಯೇ ಡೆನ್ನಾನ ಡೆನ್ನಾನ ಡೆನ್ನಾನಾಯೇ. ಸುಕೇಶ್ ರೇ ಸರ್, ಈ ಸುತ್ತಿನಲ್ಲಿ ಇಬ್ಬರು ತುಳು ಹಾಡನ್ನು ಹಾಡಿದ್ರಿ, ನೀವು ಮತ್ತು ಮೊದಲ ಸ್ಪರ್ಧಿ ಕೂಡ ತುಳು ಹಾಡನ್ನೇ ಹಾಡಿದ್ರಿ. ಬಹಳ ಚೆನ್ನಾಗಿತ್ತು ತುಳು ಹಾಡು. ಬಹುಶಃ ನಿಮ್ಮ ಈ ಗೀತೆ ನಮ್ಮ ತೀರ್ಪುಗಾರರಿಗೆ ಹೇಗೆ ಎಷ್ಟಿಷ್ಟ ಆಗಿದೆ ಕೇಳೋಣ ಅಲ್ವಾ? ಯಶವಂತ್ ಸರ್, ಏನು ಹೇಳ್ತೀರಿ ನಮ್ಮ ಸುಕೇಶ್ರ ಹಾಡಿನ ಬಗ್ಗೆ? ತುಂಬ ಖುಷಿ ಆಯಿತು ಸರ್. ಯಾಕೆಂದರೆ ಒಂದು ಬಹಳ ಪ್ರಸಿದ್ಧವಾದಂತಹ ನಮ್ಮ ಈ ಒಂದು ಗೀತೆ ಇದು. ನೀವು ವಿಶ್ವದಾದ್ಯಂತ ನಮ್ಮ ನಾಡು ಇರ್ಬೋದು ಅಥವಾ ಪರರಾಷ್ಟ್ರಗಳಲ್ಲಿ ದುಡಿತಾ ಇರ್ತಕ್ಕಂತಹ ನಮ್ಮ ಎಲ್ಲ ತುಳುನಾಡಿನ ಬಂಧುಗಳಿರ್ಬೋದು, ಅವರ ಕಾರ್ಯಕ್ರಮದಲ್ಲಿ ಈ ಒಂದು ಗೀತೆ ಇಲ್ಲದಿದ್ದರೆ ಅದು ಕಾರ್ಯಕ್ರಮವೇ ಅಲ್ಲ. ಅದು ಅಷ್ಟು ಸಂಭ್ರಮದ ಆಚರಣೆ ಇದೆ ಈ ಒಂದು ಗೀತೆಯಲ್ಲಿ. ಯಾಕೆಂದರೆ ಇಡೀ ತುಳುನಾಡಿನ ಸೊಬಗನ್ನು ಇದು ಆವಿರ್ಭವಿಸ್ಕೊಂಡಿದೆ. ಅಷ್ಟು ಅದ್ಭುತವಾಗಿದೆ. ಇದು ಮೇ ಬಿ ಮೂಲ ಗೀತೆ ಅಲ್ಲ. ಯಾರು ಬರ್ದಿದ್ದು ಗೊತ್ತಾ ಇವರೇ? ಇದು ಮ್ಯೂಸಿಕ್ ವಿನೋದ್ ಸುವರ್ಣ ಅಂತ ಮ್ಯೂಸಿಕ್. ಇದನ್ನು ಒಬ್ಬರು ಉಪನ್ಯಾಸಕರು ಬರೆದದ್ದು, ಅವ್ರ ಹೆಸರು ನನಗೂ ಕೂಡ ಗೊತ್ತಿಲ್ಲ. ಹಿರಿಯ ಸಾಹಿತಿಗಳವರು, ಅವರು ಬರೆದಂತಹ ಗೀತೆ ಇದು. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಅಂಶಗಳು, ನಾಗ ಇರ್ಬೋದು, ಕೋಲ ಇರ್ಬೋದು, ಕಂಬುಲ ಇರ್ಬೋದು, ಏನೆಲ್ಲ ಇಲ್ಲಿ ಉಂಟಲ್ವ ಎಲ್ಲವನ್ನು ಒಟ್ಟು ಸೇರಿಸಿ ಒಂದು ಅದ್ಭುತ ಸಾಹಿತ್ಯವನ್ನು ಬರೆದಿದ್ದಾರೆ. ಅಷ್ಟೇ ಸುಂದರವಾಗಿ ನೀವು ಹಾಡಿದ್ರಿ ಸುಕೇಶ್ ಅವರೇ. ಯಾಕೆಂದರೆ ಹಿಂದಿನ ಎಪಿಸೋಡ್ಗಳಲ್ಲಿ ನೋಡುವಾಗ ಎಲ್ಲರಲ್ಲೂ ಕಣ್ಣೀರನ್ನ ಬರುವ ಹಾಗೆ ನೀವು ಆ ಸಂದರ್ಭವನ್ನು ಹಾಡುಗಾರಿಕೆಯಲ್ಲಿ ತಂದಿದ್ರಿ. ಬಹಳ ಖುಷಿ ಆಯಿತು. ಯಾಕೆಂದರೆ ಒಳ್ಳೆ ಸಾಮರ್ಥ್ಯ ಇರತಕ್ಕಂಥ ಒಬ್ಬ ಒಳ್ಳೆ ಗಾಯಕ. ಜೊತೆಗೆ ಈ ಒಂದು ಗೀತೆನ ಹಾಡುವಾಗ ಏನೆಲ್ಲ ಕಲ್ಪನೆ ಮಾಡಿಕೊಂಡ್ರಿ ಸುಕೇಶ್? ನಮ್ಮ ತುಳುನಾಡಿನ ಆಚಾರ ವಿಚಾರ, ಕೋಲ, ಕಂಬಲ, ಓಕೆ, ನಾಗದೇವರಿತ್ತು ನಮ್ಮ ಏನು ತುಳುನಾಡು ಅಂತ ಉಂಟು. ಅದಕ್ಕೆ ಅದು ಆ ದೈವಗಳ ಚಾಕ್ರ ಎಲ್ಲ ಮಾಡ್ತೀರಾ ನೀವು? ಅದಕ್ಕೆ ಹೋಗ್ತೀನಿ. ಓಕೆ, ಅವರೊಟ್ಟಿಗೆ ಹೋಗ್ತೀನಿ. ಎಸ್. ಹಾಗಾಗಿ ಆ ಅಂತರ್ಧ್ವನಿ ಇದೆಯಲ್ಲ, ಅದು ಇದ್ರಲ್ಲಿ ಸಂಪೂರ್ಣವಾಗಿ ಕಾಣ್ತಾ ಇತ್ತು. ಇಲ್ಲಾಂದರೆ ಅಷ್ಟು ಸುಲಭ ಅಲ್ಲ. ಈಗ ನಾವು ಸಾಮಾನ್ಯ ಹಾಡೋದಾದರೆ ಪಾಡ್ದನೆಲ್ಲ ಕಡೆಯಿಲ್ಲ, ಇರಲಿ ಹಿರಿಯರೆಲ್ಲ ಇರಲಿ, ಖಂಡಿತವಾಗಿ. ಯಾಕೆಂದರೆ ಆ ಒಂದು ಪರಂಪರೆಯಲ್ಲಿ ಬಂದವರು ನೀವು. ಹಾಗಾಗಿ ಈಗಿನ ಇದೇ ಒಂದು ಗೀತೆನ ಒಬ್ಬ ಸಂಗೀತ ಅಧ್ಯಯನ ಮಾಡಿದವನು ಹಾಡಿಬಿಟ್ರೆ ಅದು ಬೇರೆ ವಿಷಯ ಇರ್ತದೆ. ಅದಲ್ಲ, ಆ ಅಂತರ್ಧ್ವನಿ ಇದೆಯಲ್ಲ, ಆ ತಿರುಳು, ಆ ಜೀವನಾಡಿ, ಅದಕ್ಕೆ ನೀವು ಪ್ರಾಣವನ್ನು ಕೊಡ್ತೀರಲ್ಲ, ಆಗ ಅದು ನಿಮ್ಗೆ ಗೊತ್ತಿಲ್ಲದ ಹಾಗೆ ಒಂದು ಅದ್ಭುತ ಗೀತೆ ಮೂಡಿ ಬಂದುಬಿಡ್ತದೆ. ಆ ರೀತಿಯಾಗಿ ನನಗೆ ಭಾಸವಾಯಿತು. ಒಂದು ಸ್ವಲ್ಪ ಶ್ರುತಿ ಬಗ್ಗೆ ಚೂರು ಗಮನಿಸಬೇಕು ಸ್ವಲ್ಪ, ಅದೇ ಬಿಟ್ಟರೆ ಓವರಾಲ್ ಸೂಪರ್. ಹೀಗೆ ಒಳ್ಳೊಳ್ಳೆ ಗೀತೆಗಳನ್ನು ಕೊಡಿ ಸುಕೇಶ್ ಅವರೇ. ಅಭಿನಂದನೆಗಳು ನಿಮಗೆ. ಧನ್ಯವಾದಗಳು ಯಶವಂತ್ ಸರ್. ಯಶವಂತ್ ಸರ್ಗೆ ನಿಮ್ಮ ಗೀತೆ ಬಹಳ ಖುಷಿಯಾಗಿದೆ. ನಮ್ಮ ರಾಜೇಶ್ವರಿ ಮೇಡಮ್ ಏನು ಹೇಳ್ತಾರೆ? ಸುಕೇಶ್ ಅವರೇ, ಅಭಿನಂದನೆಗಳು. ನಿಮ್ಮ ವಾಯ್ಸ್ ಈ ಸಾಂಗಿಗೆ ಹೇಗೆ ಬೇಕೋ ಹಾಗೇ ಇದೆ. ಮತ್ತೆ ಹಾಗೂ ಅಲ್ಲ ಹೀಗೂ ಅಲ್ಲ, ಹಾಗೆ ಹೇಗೆ ನಮಗೆ ಈ ಜನಪದ ಸಾಂಗಿಗೆ ಹೇಗೆ ಬೇಕು ಅದೇ ಥರ ಉಂಟು. ತುಂಬ ಚೆನ್ನಾಗಿ ಹಾಡಿದ್ರಿ. ಹೀಗೆ ಜನಪದ ಗೀತೆ ಅಂತ ಹೇಳೋದೇ ಹೀಗೆ. ಮೊದಲೆಲ್ಲ ನಮ್ಮ ಅತ್ತೆ ಹೇಳೋರು, ನಾವು ಕಡಿತಾ ಇರಬೇಕಾದ್ರೆ ಹಾಡ್ತಾ ಇತ್ತು, ಈಗ ಬರೋದಿಲ್ಲ, ಒಂದು ಪುಸ್ತಕ ಇಲ್ಲದ್ರೆ ಇದ್ರೆ ತಗೊಂಡು ಬಂದು ಕೊಡು ನನಗೆ ಅಂತ ಹೇಳ್ತಿದ್ರು. ಆ ಪುಸ್ತಕ ಈಗ ಸಿಕ್ಕೋದೇ ಇಲ್ಲ ನಮಗೆ. ನಾನೊಂದು 2-3 ಪುಸ್ತಕ ಭಂಡಾರಕ್ಕೆ ಹೋಗಿ ನೋಡಿದೆ, ಅವ್ರು ಹೇಳ್ತಿದ್ದದ್ದು ಸಾಂಗ್ಗಳೆಲ್ಲ ಸಿಕ್ಕೋದಿಲ್ಲ ಈಗ. ಆವಾಗ ಭತ್ತ ಕುಟ್ಟಬೇಕಾದ್ರೆ ಹಾಡ್ತಾ ಇದ್ರು, ದೋಸೆ ಹೊಯ್ಬೇಕಾದ್ರೆ, ಏನೋ ಸ್ನಾನ ಮಾಡಿಸ್ಬೇಕಾದ್ರೆ ಎಲ್ಲದಕ್ಕೂ ಒಂದೊಂದು ಹಾಡಿತ್ತು ಅವಾಗ. ಅದು ಈಗ ಇಲ್ಲ, ಈಗ ಬರೋದಿಲ್ಲ. ಈಗ ನಾನು ಒಬ್ರ ಹತ್ರ ಕೇಳಿದೆ, ಈಗ ಜನಪದ ಅಂತ ಹೇಳಿದ್ರೆ ಎಲ್ಲಿ ಈಗ ಸಿಗ್ತದೆ? ಈಗಿನದ್ದು ಸಾಂಗ್ ನಾವು ಹುಡುಕ್ಬೇಕಾದ್ರೆ ಹೇಗೆ ಆಗ್ತದೆ ಸಾಧ್ಯ ಕೇಳಿದೆ. ಒಬ್ಬರು ಜನಪದ ಹಾಡುಗಾರರು ಅವರು ಮಾಡಿದ್ದಾರೆ, ಸುಮಾರು ಯೂಟ್ಯೂಬಲ್ಲೆಲ್ಲ ಮಾಡಿದ್ರು, ಅವ್ರ ಹೆಸರು ನೆನಪಿಲ್ಲ ನನಗೆ. ಅವ್ರು ಹೇಳಿದ್ರು ಈಗಿನ ಜನಪದ ಗೀತೆಗಳಿಗೆಲ್ಲ ರೈಟರ್ ಇದ್ದಾರೆ, ಈಗ ಹಾಗೆ ಸಿಕ್ಕುದಿಲ್ಲ ಈಗ ನಿಮಗೆ. ಎಲ್ಲರದ್ದು ರೈಟರ್ ಈಗ ಹಾಕ್ಕೊಳ್ತಾರೆ ಅವರು. ಮೊದಲಾದರೆ ಬರೆಯುವುದಿಲ್ಲ, ಮೊದಲು ಅಕ್ಷರ ಜ್ಞಾನ ಇರಲಿಲ್ಲ ಹೆಣ್ಣು ಮಕ್ಕಳಿಗೆ ನನ್ನ ಅಂದಾಜು. ಅವರು ಹೇಳ್ತಾ ಇರೋದು ಅದನ್ನೇ ಹೇಳ್ತಾ ಇರೋದು. ಭತ್ತ ಕುಟ್ಟಬೇಕಾದ್ರೆ ವರ್ಷ ಇಡೀ ಅದನ್ನೇ ಹೇಳ್ತಾ ಇರ್ತಿದ್ರು. ಹಾಗಾಗಿ ಅವರಿಗೆ ನೆನಪಿತ್ತು, ಕೊನೆವರೆಗೂ ಅವರು ನೆನಪಿಟ್ಕೊತಿದ್ರು. ಹಾಗಾಗಿ ಅಡ್ಡಿಲ್ಲ. ಈಗ ಹೇಗೆ ಉಂಟು ನೋಡಿ, ಈಗಿನದ್ದು ಕಾಲಕ್ಕೆ ಸರಿಯಾಗಿ ನಮ್ಮ ತುಳುನಾಡಿನ ಸಿರಿ ಎಲ್ಲ ಎದ್ದು ಬಂದಿದೆ ನಿಮ್ಮ ವಾಯ್ಸ್ನಲ್ಲಿ. ನನಗಂತೂ ತುಂಬ ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್.
ಧನ್ಯವಾದಗಳು ಮೇಡಮ್. ಆವಾಗ ಎಲ್ಲ ಸಂದರ್ಭಕ್ಕೂ ಹಾಡಿತ್ತು ಖಂಡಿತ. ಈಗ ನೀವು ದೋಸೆ ಇವಾಗ ಹಾಡು ಹೇಳಿದರೆ ಪಕ್ಕದವರೆಲ್ಲ ಬರ್ತಾರೆ, ಏನೋ ಹುಷಾರಿಲ್ಲ ಇರಬೇಕಂತ. ಹಾಗೆ ಪರಿಸ್ಥಿತಿ ಇದೆ ಈಗ. ಏನೇ ಆಗಲಿ ಬಹಳ ಸುಂದರವಾದ ಹಾಡನ್ನು ನೀವು ಹಾಡಿದ್ರಿ ಸುಕೇಶ್ರೆ. ಎಲ್ಲರಿಗೂ ಇಷ್ಟ ಆಯಿತು. ನಿಮಗೆ ಮುಂದೆ ಒಳಿತಾಗಲಿ ಅಂತ ಹಾರೈಸ್ತೇನೆ. ಆಲ್ ದಿ ಬೆಸ್ಟ್. ಈ ಸುತ್ತಿನ 4 ಜನ ಸ್ಪರ್ಧಾಳುಗಳು ತಮ್ಮ ಸ್ಪರ್ಧೆಯನ್ನು ಮುಗಿಸಿದ್ದಾರೆ. ಒಳ್ಳೊಳ್ಳೆ ಗೀತೆಗಳನ್ನು ಹಾಡಿದ್ದಾರೆ. ಎಲ್ಲರನ್ನೂ ವೇದಿಕೆಗೆ ಕರೆಯುವ ಸಂದರ್ಭ. ದಯವಿಟ್ಟು ಬನ್ನಿ. ಈ ಸುತ್ತಿನಲ್ಲಿ ಹಾಡಿದ 4 ಜನ ಸ್ಪರ್ಧಾಳುಗಳು ನಮ್ಮೊಡನಿದ್ದಾರೆ. ಯಾರೆಲ್ಲ ಮುಂದಿನ ಸುತ್ತಿಗೆ ನೇರವಾಗಿ ತೇರ್ಗಡೆಗೊಳ್ತಾರೆ, ಯಾರು ವೆಯ್ಟಿಂಗ್ ಲಿಸ್ಟ್ನಲ್ಲಿ ಇರ್ತಾರೆ ಅನ್ನೋ ಬಗ್ಗೆ ಹಾಗೂ ಈ ಒಂದು ಸುತ್ತಿನ ವಿವರಗಳನ್ನು ತಿಳಿಸಬೇಕಾಗಿ ಯಶವಂತ್ ಸರ್ ಅಲ್ಲಿ ಕೇಳಿಕೊಳ್ತಾ ಇದ್ದೇನೆ. 4 ಜನ ಸ್ಪರ್ಧಿಗಳಿಗೂ ಕೂಡ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾತ್ರವಲ್ಲ, ಅನೇಕ ಸುತ್ತುಗಳನ್ನು ತಮ್ಮ ಪರಿಶ್ರಮದಿಂದ ದಾಟಿ ಮತ್ತೋರ್ವ ಸ್ಪರ್ಧಿಯನ್ನು ಸೋಲಿಸಿ ಮುಂದಿನ ಹಂತಕ್ಕೆ ದಾಪುಗಾಲು ನೀಡ್ತಾ ಇದ್ದೀರಿ. ಆದರೆ ಇನ್ನೇನು ಗ್ರ್ಯಾಂಡ್ ಫಿನಾಲೆ ಹತ್ತತ್ರವೇ ಬರ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿರತಕ್ಕಂತಹ ಸಂಗೀತದ ಸಾಮರ್ಥ್ಯವನ್ನು ತಾವುಗಳೆಲ್ಲರೂ ಕೂಡ ಪ್ರದರ್ಶನ ಮಾಡಲೇಬೇಕಾಗ್ತದೆ. ಆದರೆ ಕೆಲವು ಸ್ಪರ್ಧಿಗಳು ಅದನ್ನು ಬಹಳ ಈಸಿಯಾಗಿ ತೆಗೆದುಕೊಳ್ತಾ ಇದ್ದೀರಿ. ಅದು ಹಾಗೆ ಆಗಬಾರ್ದು. ಯಾಕೆಂದರೆ ನಾವು ಹಾಡುವಂತಹ ಗೀತೆ ಮತ್ತೊಬ್ಬ ಸ್ಪರ್ಧಿಯನ್ನು ಸೋಲಿಸುವ ಹಾಗೆ ಇರಬೇಕು. ಹಾಗಾಗಿ ಅದರಲ್ಲಿ ಒಂದಷ್ಟು ಸಂಗೀತದ ಅಂಶಗಳನ್ನು ನೀವು ಅಳವಡಿಸ್ಕೊಳ್ಳೇಬೇಕಾಗ್ತದೆ. ಜೊತೆಗೆ ಗೀತೆಗಳ ಆಯ್ಕೆ ಇರ್ಬೋದು, ನಿಮ್ಮ ಹಾಡುಗಾರಿಕೆ ಇರ್ಬೋದು, ಪ್ರೌಢಿಮೆ ಇರ್ಬೋದು, ಸಾಹಿತ್ಯದ ಅಂಶಗಳಿರ್ಬೋದು, ಜೊತೆಗೆ ಅದನ್ನು ಅರ್ಥೈಸಿಕೊಳ್ಳುವಂತಹ ನಿಮ್ಮ ಸಾಮರ್ಥ್ಯಗಳು, ಇಷ್ಟೆಲ್ಲವನ್ನು ಕೂಡ ನಾವು ಇಲ್ಲಿ ಕ್ರೋಢೀಕರಿಸಿಕೊಂಡು ಒಂದು ಅಂಕಗಳು ಎಂಬುದಾಗಿ ನಾವಿಲ್ಲಿ ನಮೂನೆಯನ್ನು ಮಾಡಿದ್ದೇವೆ. ಹಾಗಾಗಿ ಅದನ್ನು ಆಧರಿಸಿಕೊಂಡಾಗ ಇವತ್ತು ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆಯಾದವರು ಒಂದು ಭೂಮಿಕಾ ಹೆಗಡೆ, ಮತ್ತೊಂದು ಸುಕೇಶ್ ಪಾಣಾರ್, ಇನ್ನು ಸಂದೀಪ್ ಹಾಗೂ ಸಾತ್ವಿಕ್ ಇರುವರು ಕೂಡ ಈ ಒಂದು ಸಂಚಿಕೆಯ ಮುಗಿಯುವವರೆಗೆ ಸ್ವಲ್ಪ ಕಾಯಬೇಕಾಗ್ತದೆ. ಆಗಿರತಕ್ಕಂಥ ಒಂದಷ್ಟು ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿ ಮಾಡ್ಕೊಬಿಟ್ರೆ ಸೊ ಅದ್ಭುತವಾಗಿ ನಾವು ನಿಮ್ಮನ್ನು ಮುಂದಿನ ಹಂತದಲ್ಲಿ ಕಾಣಬಹುದು. ಅಭಿನಂದನೆಗಳು 4 ಜನಕ್ಕೂ. ಧನ್ಯವಾದಗಳು ಯಶವಂತ್ ಸರ್. ಇಬ್ಬರು ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದಾರೆ. ಇಬ್ಬರು ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ಕೊನೆಯ ಸಂಚಿಕೆ ಮುಗಿಯೋ ತನಕ ಕಾಯಬೇಕಾಗ್ತದೆ. ಏನೇ ಆಗಲಿ ನಿಮಗೂ ಕೂಡ ಅವಕಾಶಗಳು ಇದೆ ಅಂತ ಹೇಳ್ತಾ ಇಲ್ಲಿಗೆ ದೈಜಿವರ್ಲ್ಡ್ ಸ್ವರಸಾಗರದ ಜಾನಪದ ಸ್ವರಸಾಗರ ಸುತ್ತು ಇಂದಿಗೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿವರ್ಲ್ಡ್ ಸ್ವರ ಸಾಗರ, ದೈಜಿವರ್ಲ್ಡ್ ಸ್ವರ ಸಾಗರ. ಇದು ಪ್ರತಿಭೆಗಳ ಗಾನ ಗೋಪುರ. ಒಮ್ಮೆ ಬರಲಿದೆ ಹಾಡಿನ ಇಂಚರ. ದೈಜಿವರ್ಲ್ಡ್ ಸ್ವರ ಸಾಗರ, ದೈಜಿವರ್ಲ್ಡ್ ಸ್ವರ ಸಾಗರ. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ.
ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.